ಮಹಿಷಾಸುರ ಮರ್ದಿನಿ ದುರ್ಗಾದೇವಿ ಅಥವಾ ಮಹಾಕಾಳಿ. ನವರಾತ್ರಿ ಮೊದಲನೇ ದಿನ ದುರ್ಗಾದೇವಿ ಅಥವಾ ಮಹಾಕಾಳಿ ಪ್ರತಿಷ್ಠಾಪನೆ ಮಾಡ್ತಾರೆ ಮತ್ತು 9 ದಿನ ದೇವಿ ಉತ್ಸವವನ್ನು ಆಚರಿಸ್ತಾರೆ. ನಾವಿಂದು ದುರ್ಗಾದೇವಿ ಮಹಿಷಾಸುರ ಮರ್ದಿನಿ ಹೇಗೆ ಆದಳು ಎಂಬುದರ ಬಗ್ಗೆ ನಿಮಗೆ ತಿಳಿಸ್ತೇವೆ. ಹಿಂದೆ ಮಹಿಷಾಸುರ ಎಂಬ ರಾಕ್ಷಸ ಇದ್ದ. ಅವನು ಜನರಿಗೆ ತುಂಬ ತೊಂದರೆ ಕೊಡಾತಿದ್ದ. ಒಂದು ಸಲ ಅವನು ಇಂದ್ರನೊಂದಿಗೆ ಯುದ್ಧವನ್ನು ಮಾಡಿದ. ಇಂದ್ರ ಯಾರು ಅಂತ ನಿಮಗೆ ಗೊತ್ತಿದ್ದದ್ದೈತಿ. ಸ್ವರ್ಗಾಧಿಪತಿ. ಯಾವಾಗಲೂ ತಮ್ಮ ಪಟ್ಟವನ್ನು ಉಳಿಸಿಕೊಳ್ಳೋಕ್ಕೋಸ್ಕರ ಭಾಳ ಚಡಪಡಿಸ್ತಿರ್ತಾರೆ, ಹೊಡೆದಾಡ್ತಿರ್ತಾರೆ. ಇಂದ್ರ ಇವ್ರ ಜೊತೆಯನ್ನು ಮಹಿಷಾಸುರ ಎಂಬ ರಾಕ್ಷಸ ಯುದ್ಧ ಮಾಡ್ತಾನೆ. ಯುದ್ಧ ಮಾಡಿ ಇಂದ್ರನ ಸೋಲಿಸಿ ಇಂದ್ರನ ಸ್ಥಾನವನ್ನು ಪಡ್ಕೊಂಡು ಭಾಳ ಗರ್ವದಿಂದ ಬೀಗ್ತಿರ್ತಾರೆ. ಇಂದ್ರಗ ಫುಲ್ ತಳಮಳ ಚಲುವಾಗಿಬಿಡ್ತೈತಿ. ಏನಪ್ಪ ಮಹಿಷಾಸುರ ನನ್ನ ಪದವಿಯನ್ನು ಪಡ್ಕೊಂಡು ಕುತ್ಕೊಂಡ್ಬಿಟ್ಟ ಅಂಥೇಳಿ. ಹಿಂಗೆ ಮಹಿಷಾಸುರ ಎಲ್ಲರಿಗೂ ತೊಂದರೆ ಕೊಟ್ಕೊಂತ ನಾನು ಇಂದ್ರನ ಸೋಲ್ಸೇನಿ, ಇನ್ನು ನನಗಿಂತ ಶಕ್ತಿಶಾಲಿ ಯಾರೂ ಇಲ್ಲ ಅಂಥೇಳಿ ಭಾಳ ಗರ್ವದಿಂದ ಬೀಗ್ತಿರ್ತಾನೆ. ಅವನು ಎಲ್ಲರೊಂದಿಗೆ ಭಾಳ ಕೆಟ್ಟದಾಗಿ ಮಾತಾಡ್ತಿರ್ತಾನೆ, ಕೆಟ್ಟದಾಗಿ ನಡ್ಕೊಂತಿರ್ತಾನೆ. ಪ್ರಾಣಿ ಪಕ್ಷಿಗಳಿಗೆ ಹಿಂಸೆ ಕೊಡೋದು, ಬರೀ ಯುದ್ಧ ಮಾಡೋದು, ಸಾವು ನೋವುಗಳನ್ನು ಸೃಷ್ಟಿ ಮಾಡೋದು. ಹಿಂಗೆ ದಿನೇ ಮಹಿಷಾಸುರನ ಅಟ್ಟಹಾಸ ಅತ್ಯಾಚಾರ ಭಾಳ ಹೆಚ್ಚಾಗಿರ್ತದೆ. ಈ ಅನ್ಯಾಯವನ್ನು ಸಹಿಸಲಾರ್ದ ದೇವತೆಗಳೇನು ಮಾಡ್ತಾರೆ, ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರನನ್ನು ಪ್ರಾರ್ಥನೆ ಮಾಡ್ತಾರೆ. ಆವಾಗ ಏನಾಗುತ್ತೆ ಅಂದ್ರೆ ಮತ್ತು ಅವನಿಂದ ರಕ್ಷಣೆ ನೀಡಬೇಕೆಂದು ಬ್ರಹ್ಮ ವಿಷ್ಣು ಮಹೇಶ್ವರರು ನಿರ್ಧಾರ ಮಾಡ್ತಾರೆ. ದೇವರುಗಳೆಲ್ಲ ಒಂದು ಕಡೆ ಸೇರ್ಕೊಂಡು ತಮ್ಮ ಶಕ್ತಿಯನ್ನು ಸೇರಿಸಿ ಒಬ್ಬ ದೇವಿಯನ್ನು ನಿರ್ಮಾಣವನ್ನು ಮಾಡ್ತಾರೆ. ಶಂಕರ ಅಂದರೆ ನಮ್ಮ ಶಿವ ಶಕ್ತಿಯಿಂದ ಮುಖವನ್ನು ನಿರ್ಮಾಣ ಆಗುತ್ತೆ. ಆಮೇಲೆ ನೆಕ್ಸ್ಟು ವಿಷ್ಣುವಿನ ಶಕ್ತಿಯಿಂದ ಕೈಗಳು ನಿರ್ಮಾಣವಾಗ್ತವೆ ಮತ್ತು ಅಗ್ನಿಯ ಶಕ್ತಿಯಿಂದ 3 ಕಣ್ಣುಗಳು ನಿರ್ಮಾಣವಾಗ್ತವೆ. ಈ ರೀತಿ ಪ್ರತಿಯೊಬ್ಬ ದೇವರುಗಳು ಒಂದೊಂದು ಅಂಗವನ್ನು ನೀಡಿ ಸಾಕ್ಷಾತ್ ದೇವಿ ಮಹಾಕಾಳಿಯನ್ನು ದುರ್ಗಾದೇವಿಯನ್ನು ನಿರ್ಮಾಣವನ್ನು ಮಾಡ್ತಾರೆ. ಶಿವ ತನ್ನ ತ್ರಿಶೂಲವನ್ನು ಮತ್ತು ವಿಷ್ಣು ತನ್ನ ಸುದರ್ಶನ ಚಕ್ರವನ್ನು, ಇಂದ್ರ ತನ್ನ ವಜ್ರಾಯುಧವನ್ನು ನೀಡಿ ಈ ರೀತಿ ದೇವರುಗಳು ದೇವಿಗೆ ಆಯುಧಗಳನ್ನು ನೀಡ್ತಾರೆ. ದೇವರ ತೇಜಸ್ಸಿನಿಂದ ನಿರ್ಮಾಣವಾದ ಈ ದೇವಿ ಮಹಿಷಾಸುರನನ್ನು ವಧಿಸಲು ರೌದ್ರ ರೂಪವನ್ನು ತಾಳ್ತಾರೆ. ಮಹಿಷಾಸುರ ಮತ್ತು ದೇವಿಗೆ 9 ದಿನಗಳ ಕಾಲ ಬಹಳ ಘನಘೋರ ಕಠೋರವಾದ ಯುದ್ಧ ನಡೀತೈತ್ರಿ. ಮಹಿಷಾಸುರನು ಸೋಲಕ್ಕೆ ತಯಾರಿಲ್ಲ, ದೇವಿನೂ ಸೋಲಕ್ಕೆ ತಯಾರಿಲ್ಲ ರೀ. ಹಿಂಗೆ 9 ದಿನ ಕಂಟಿನ್ಯೂ ಆಗಿ ಯುದ್ಧ ಮಾಡ್ತಾರೆ. ಕೊನೆಗೆ ದೇವಿ ತನ್ನ ತ್ರಿಶೂಲದಿಂದ ಮಹಿಷಾಸುರನನ್ನು ವಧಿಸ್ತಾರೆ. ಮಹಿಷಾಸುರ ವಧಿಸಿದ ನಂತರ ದೇವಿಗೆ ಮಹಿಷಾಸುರ ಮರ್ದಿನಿ ಅಂತ ಹೆಸರು ಬರ್ತದೆ. ಇದರ ನೆನಪಿಗಾಗಿ ನಾವು ನವರಾತ್ರಿಯನ್ನು ಆಚರಿಸ್ತೇವೆ. 9 ದಿನ ಯಾವ ರೀತಿಯಾಗಿ ದೇವಿ ಮಹಿಷಾಸುರನನ್ನು ಮರ್ದಿಸಿದ್ರಲ್ಲ, 9 ದಿನ ಕಾಲ ಮಹಿಷಾಸುರನ ಜೊತೆಗೆ ಹೊಡೆದಾಡಿ ಯುದ್ಧ ಮಾಡಿ ಅವನ್ನ ಸಂಹಾರ ಮಾಡಿದ್ರ ನೆನಪಿಗಾಗಿ ನಾವು ನವರಾತ್ರಿಯನ್ನು ಮಾಡ್ತೇವೆ. ಈಗ ನಾವು ನವರಾತ್ರಿಯನ್ನು ಯಾಕೆ ಆಚರಿಸ್ತೇವೆ ಎಂಬುದರ ಬಗ್ಗೆ ನಿಮಗೆ ಮಾಹಿತಿ ತಿಳಿತಲ್ಲ. ಹಾಗಿದ್ರೆ ಇದೇ ರೀತಿಯಾದ ಇನ್ನೂ ಹೆಚ್ಚು ಮಾಹಿತಿಗಳನ್ನು ನಾವು ನಿಮಗೆ ತಗೊಂಬರೋಕೆ ಪ್ರಯತ್ನ ಮಾಡ್ತೇವೆ ದಿನ. ಈ ನವರಾತ್ರಿ ದಿನ ನಡೆಯುವ ಆರೋಗ್ಯ ಪ್ರಕಾರಗಳ ಬಗ್ಗೆ ಜನರಲ್ಲಿ ನೀವು ಜಾಗೃತಿಯನ್ನು ಮೂಡಿಸ್ರಿ. ಈ 9 ದಿನ ಏನೈತಲ್ರಿ, ಈ 9 ದಿನದೊಳಗೆ ದೇವಿಗೆ ಭಾಳ ವಿಶಿಷ್ಟವಾಗಿ ಪೂಜೆ ಪುನಸ್ಕಾರ ಅಲಂಕಾರಗಳನ್ನು ಮಾಡ್ತಾರೆ. ದೇವಿ ಭಾಳ ವಿಜೃಂಭಣೆಯಿಂದ ಕಾಣಿಸ್ತಿರ್ತಾರೆ. ಈ 9 ದಿನದೊಳಗೆ ನಮ್ಮ ಮೈಸೂರಿನ ಜಂಬೂ ಸವಾರಿ, ದಸರಾ, ಇದೇ ರೀತಿಯಾದ ಎಲ್ಲ ವಿಶೇಷ ಪೂಜೆ ಹೋಮ ಹವನಗಳು ನಡೀತಿರ್ತವೆ. ಇದನ್ನು ನೀವು ಕಣ್ತುಂಬ ನೋಡಿ ಇದೇ ರೀತಿಯಾದ ಒಳ್ಳೆಯ ಮಾಹಿತಿಗಳನ್ನು ನಾವು ನಿಮ್ಮ ಮುಂದೆ ತಂದಿರ್ತೇವೆ. ಅದಕ್ಕಾಗಿ ನೀವು ಮಾಡಬೇಕಾಗಿದ್ದು ಏನಿಲ್ಲ, ಕೇವಲ ನಮ್ಮ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ನೀವು ಕೊಡುವಂಥ ಒಂದು ಸಬ್ಸ್ಕ್ರೈಬ್ ಫಾಲೋಯಿಂದ ಒಂದು ಅನಿಸಿಕೆಯಿಂದ ನಮಗೆ ಇನ್ನೂ ಹೆಚ್ಚಾದ ಈ ಥರದ ಮಾಹಿತಿಗಳನ್ನು ನಿಮಗೆ ತಲುಪಿಸೋದಕ್ಕೆ ಸಹಾಯ. ಅದಕ್ಕಾಗಿ ನೀವು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾವು ಇನ್ನೂ ಹೆಚ್ಚಾದ ಮಾಹಿತಿಗಳನ್ನು, ಒಳ್ಳೆಯ ವಿಷಯಗಳನ್ನು ನಿಮಗೆ ತಲುಪ್ಸೋಕ್ಕೆ ಭಾಳ ಪ್ರಯತ್ನ ಮಾಡತ್ತೇವೆ. ಈ
ವಿಷಯದಲ್ಲಿ ಏನಾದರೂ ಲೋಪದೋಷಗಳು ಕಂಡುಬಂದರೆ ದಯಮಾಡಿ ಕ್ಷಮಿಸಿ. ಧನ್ಯವಾದಗಳು.